ಹಾಯ್ ಹಲೋ ನಮಸ್ಕಾರ. ಸುನಿಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಮಾಡೋ ವಿಷಯ ಏನಂತಂದ್ರೆ, ಇದನ್ನು ಸಣ್ಣವ್ರದಾಗ ಎಲ್ಲರೂ ಮಾಡಿರ್ತೀರಿ, ಹಂಗೆ ನಾನು ಮಾಡೀನಿ. ಏನಂತಂದ್ರೆ ಸ್ಕೂಲ್ ಲವ್ ಸ್ಟೋರಿ ಅಂದ್ರೆ 7ನೇತಿ ಅಂದ್ರೆ 5ನೇತಿ ಒಳಗೆ ನೀವು ಮಾಡಿರ್ತೀರಿ, ನಾನು ಮಾಡೀನಿ. ಆದರೆ ನೀವು ಹೇಳ್ಕೊಳಂಗಲ್ಲ, ನಾನು ಹೇಳ್ಕೊಳಕತ್ತಾನ ಅಷ್ಟೇ. ನಿಮಗೂ ಕೇಳಕ್ಕೆ ಮನಸ್ಸಿಲ್ಲ, ಆದರೂ ಕೇಳಬೇಕಾಗಲ್ಲ, ನಾನು ಹೇಳ್ತಾನಲ್ಲ ಅದಕ್ಕೆ. 5ನೇತಿ ಒಳಗೆ ನಾವು ಎಲ್ಲರೂ ಮಾಡ್ತಾರೆ ಅಂತೇಳಿ ನಾವು ಲವ್ ಮಾಡೀವಿ. ಲವ್ ಅಂತಂದ್ರೆ ಹೆಂಗೆ, ಆಕೆ ಚಲೋತ್ನಾಗೆ ಡ್ರೆಸ್ ಹಾಕೊಂಬಂದ್ರೆ, ಚಲೋತ್ನಾಗೆ ಜಡಿ ಹಾಕೊಂಬಂದ್ರೆ, ಮತ್ತು ನಮ್ಮ ಬೆಲ್ಟಿನ ಕಲರ್ ರಿಬ್ಬನ್ ಹಾಕೊಂಬಂದ್ರೆ ಭಾಳ ಥರ ಲವ್ ಮಾಡೀವಿ. ರೀಸನ್ಸ್ ಅಂತೂ ಜಗ್ಗಿದಾವು. ಹಿಂಗೆ ಮಾಡೀವಿ. ನಾನು ಒಂದು ಸಲ ಒಂದು ಹುಡುಗಿದು ಬುಕ್ ಇಸ್ಕೊಂಡು ಆಕೆ ಬುಕ್ ಒಳಗೆ ನೀನಂದ್ರೆ ನಂಗೆ ಇಷ್ಟ ಅಂತೇಳಿ ಬರ್ದು ಹಾಕ್ಬಿಟ್ಟಿದ್ದೆ. ಎಲ್ಲಿ ಅಂತಂದ್ರೆ ಆಕೆ ಬುಕ್ ಬೈಂಡ್ ಏನು ಹಾಕಿರ್ತಾಳಲ್ಲ, ಆ ಬೈಂಡ್ ಒಳಗೆ ಬರ್ದು ಹಾಕಿದ್ದೆ. ಬೈಂಡ್ ಒಳಗೆ ಬರ್ದು ಹಾಕಿದಾಗ ಅದನ್ನು ಆಕೆ ಬಾಜಿದು ಫ್ರೆಂಡಿಗೆ ಹೆಂಗೆ ನೋಡ್ಯಾಳ. ನೋಡಿ ಏನು ಮಾಡಿದ್ರು, ಒಂದಿನ ಪ್ಲ್ಯಾನ್ ಮಾಡಿ ಕ್ಲಾಸ್ ರೂಮ್ ಕಸ ಹೊಡ್ಯಾಕಂತೇಳಿ ಬೇರೆದ್ರು ಪಾಳಿದ್ರು, ತಾವು ಪಾಳೆ ಹಾಕ್ಕೊಂಡು ಆ ಬುಕ್ನ ಹೆಂಗೆ ಮಾಡಿ ತೊಗೊಂಡ್ರೆ ನನ್ನ ಕಡೆಯಿಂದ. ತಕ್ಕೊಂಡು ಆಕೆ ಫ್ರೆಂಡ್ ಏನಿರ್ತಾವಲ್ಲ, ಅಂದರೆ ನಾನು ಲವ್ ಮಾಡತ್ತಿದ್ದು ಹುಡುಗಿ ಫ್ರೆಂಡ್ ಏನಿದ್ಲಲ್ಲ, ಅಂದ್ರೆ ಲವ್ ಮಾಡತ್ತಂದ್ರೆ ನನಗೆ ಅಷ್ಟೇ ಗೊತ್ತಿತ್ತು, ಆಕೆಗೆ ಗೊತ್ತಿದ್ದಿಲ್ಲ. ಆ ಫ್ರೆಂಡ್ ಏನಿರ್ತಾಳೆ ಆಕೆ ಹೋಗಿ ಅವ್ರ ಮನ್ಯಾಗ ಅವ್ರ ಅಪ್ಪನ ಮುಂದೆ ಹೇಳ. ಅವರಪ್ಪ ಬಂದು ಸೀದಾ ಏನು ಕೇಳಿಲ್ಲ ಹೇಳಿಲ್ಲ, ಒಂದು ಸೊಡ್ಡನ ಒಂದು ಹೊಡೆದಬಿಟ್ಟ. ನಾವು ಸಣ್ಣವರು ಸುಮ್ಕಿದ್ವಿ. ಹೊಡೆದ ಅವಾಗ ಗೊತ್ತಾತು, ನಗಾಕತ್ಲಲ್ಲ ಈಕೆ. ಯಾರು ಹೇಳ, ಆ ಹುಡುಗಿ ಫ್ರೆಂಡ್ ಇರ್ತಾಳೆ ಆಕೆ ನಗಾಕತ್ ಬಿಡ್ಲಿಕ್ಕೆ ನಮ್ಗೆ ಗೊತ್ತಾತು ಈಕಿದೈದು ಪಿತೂರಿ ಅಂಥೇಳಿ ಸುಮ್ಕಾದ್ವಿ. ಮತ್ತು ನಾವು ಸುಮ್ಮನಿದ್ರೆ ಅವ್ರು ಸುಮ್ಮನೆ ಇರ್ಬೇಕಲ್ಲ. ಹಂಗೆ ಒಂದಿನ ಸುಮ್ಮನೆ ಕುತ್ಕೊಂಡಿದ್ದೆ ಕ್ಲಾಸ್ ರೂಮ್ ಒಳಗೆ ಕುತ್ಕೊಂಡಾಗ. ನಮ್ಮ ಕಡೆ ಎಲ್ಲ ಇವು ಹುಡುಗರು ಜಗಳ ಆಡ್ತಾರಂತೆ. ಒಂದು ಬೆಂಚ್ ಒಳಗೆ ಒಬ್ಬ ಹುಡುಗಿ ಒಬ್ಬ ಹುಡುಗ ಕುಂದಿರ್ಸ್ತಾರೆ. ಹಂಗೆ ಕುಂದಿರ್ಸ್ದಾಗ ನಂದು ಒಂದು ಸಲ ಪೆನ್ ಕೆಳಗೆ ಬಿತ್ತು. ಅದು ಹೆಂಗೆ, ಒಬ್ಬರು ಹೈಟ್ ಇದ್ದವ್ರ ಹಿಂದೆ, ಗಿಡ್ ಇದ್ದವ್ರ ಮುಂದೆ ಹಿಂಗೆ ಕುಂದಿರ್ಸ್ತಾರೆ. ನಾವು ಎಲ್ಲರ್ಕಿ ಗಿಡ್, ಫಸ್ಟ್ ಕ್ಲಾಸ್ ಅಂದ್ರೆ ಫಸ್ಟ್ ಬೆಂಚ್ ನಾವು. ಹಿಂಗೆ ಕುಂತಾಗ ಒಂದು ಪೆನ್ ಬಿತ್ತು ನಂದು ಕೆಳಗೆ, ಅಂದ್ರೆ ಡೆಸ್ಕಿನ ಕೆಳಗೆ ಒಂದು ಪೆನ್ ಬಿತ್ತು. ಪೆನ್ ಬಿದ್ದುಬಿಟ್ಲೆ ನಾವೇನು ಮಾಡಿದ್ವಿ, ಬಗ್ಗೆ ಆ ಪೆನ್ ತೊಗೊಳಕಂತೇಳಿ ಕೂತಲ್ಲಿಂದನೇ ಕೆಳಗೆ ಬಗ್ಗಿದೆ. ಕೆಳಗೆ ಬಗ್ದ ನೋಡ್ತೀನಿ ಹಿಂದೆ ಕಾಲು ಟಚ್ ಆಗತ್ತಾವೆ. ಯಾಕೆ, ಮುಂದಿನ ಡೆಸ್ಕ್ ಹಿಂದಿನ ಡೆಸ್ಕ್ ಕಾಲು ಟಚ್ ಆಗತ್ತಾವೆ. ಅಂದ್ರೆ ಎದ್ದು ನೋಡಿದ್ನಿ, ಹಿಂದಿನ ಹುಡುಗಿ ಮುಂದಿನ ಹುಡುಗ. ನಾನು ಆ ಹುಡುಗನ ಹೆಸರು ಹೇಳೋದು, ಹುಡುಗನ ಹೆಸರು ಹೇಳೋದಿಲ್ಲ, ಹುಡುಗನ ಹೆಸರು ಹೇಳೋದಿಲ್ಲ, ಹುಡುಗಿ ಹೆಸರು ಹೇಳೋದಿಲ್ಲ. ಗಪ್ಪನ ಅವನ ಹೆಸರು ಕರೆದೆ, ಏನು ಮಾಡತ್ತೀರಿ ಎನ್ನಿ. ಅವ ಗಬಕ್ಕನ ಕಾಲು ತೊಗೊಂಡ ಅವಂಗೆ ಒಂಥರ ನಾಚಿಕೆ ಆಗ್ಬಿಡತಿ. ಆ ಹುಡುಗಿಗೆ ಏನು ಅನ್ಸೋದಾಗ ಹುಡುಗಿ ಹೆಸರು ನಾ ಕರೆದೇ ಇಲ್ಲ. ಇದು ಅನ್ಸತ್ತೈತಿ. ಮುಂದೊಂದು ದಿನ ಮತ್ತು ಹಂಗೆ ಸುಮ್ಮನೆ ಕುತ್ಕೊಂಡಿದ್ವಿ ನಮ್ಮ ದೋಸ್ತು ನಾವೆಲ್ಲರೂ ಸುಮ್ಮನೆ ಕುತ್ಕೊಂಡಾಗ, ನಮ್ಮ ದೋಸ್ತ್ಗೆ ಡೆಸ್ಕಿನ ಮ್ಯಾಚಿದ್ದ. ಡೆಸ್ಕ್ ಅಂದ್ರೆ ಅದು ಸಿಮೆಂಟಿನ ಬೆಂಚ್ ಬರ್ತಾವೆ. ಸಿಮೆಂಟಿನ ಬೆಂಚ್ ಸೈಡ್ ಎಡ್ಜ್ ಕಬ್ಬಿಣದ ಹಾಕಿರ್ತಾರೆ. ಹಾಕಿದಾಗ ಅವ ಡೆಸ್ಕಿನ ಮೇಲೆ ಹತ್ತಿದ್ದ. ಅದು ಸಡನ್ಲಿ ಏನಾಗ್ಬಿಡ್ತು, ಕಾಲು ಜಾರಿ ಕೆಳಗೆ ಬಿದ್ದುಬಿಟ್ಟ. ಅವನಿಗೆ ಕಾಲು ಬಿದ್ದುಬಿಡ್ತು. ಬಿದ್ದುಬಿಟ್ಲಾಗ ಒಂದು ಹುಡುಗಿ ನೋಡಿ ನಕ್ಕಬಿಟ್ಲು. ಹೇಳ್ತಾನೆ ಏನು ಮುಂದೆ ನಕ್ಕಾಗ ಒಂದು ಅಕ್ಷರದಲ್ಲಿ ಒಂದು ಶಬ್ದದಲ್ಲೇ ಬೈದ್ಬಿಟ್ಟ. ಆ ಹುಡುಗಿ ಅಳಾಕತ್ಬಿಡ್ತು. ಅಳಾಕತ್ಬಿಡ್ತಂದ್ರೆ ಅವನೇನೋ ಕೆಟ್ಟೇನೋ ಬೈದ, ಹುಡುಗಿ ಅಳಾಕತ್ಬಿಡ್ತು. ಆಮ್ಯಾಗ ಬಂದು ನೀ ಹಂಗೆ ಬೈಬಾರ್ದಪ್ಪ ನಮ್ಗೆ, ಅಂದರೆ ಹೆಸರು ಮೆನ್ಷನ್ ಮಾಡಲ್ಲ, ನೀ ಹಂಗೆ ಬೈಬಾರ್ದಪ್ಪ ನನಗೆ ಅಂದಾಗ ಆ ಹುಡುಗ ಮತ್ತು ನೀ ಯಾಕೆ ನಕ್ಕಿ ಅಂದ. ಅಪ್ಪ, ಸ್ಕೂಲ್ ಲವ್ ಸ್ಟೋರಿ ನೆನ್ಸ್ಕೊಂಡ್ರೆ ಭಾಳ ಮಜಾ ಇರ್ತೈತಿ. ನೀವು ಮಾಡಿರ್ತೀರಿ. ನಾ ಎಷ್ಟು ಓಡಾಡೋದಲ್ಲ, ಅದಕ್ಕೆ ಜಾಸ್ತಿ ಓಡಾಡಿರ್ತೀರಿ ಅಂತೇಳಿ ನನಗೂ ಗೊತ್ತೈತಿ. ಆದ್ರೆ ನಾನು ಹೇಳ್ಕೊತೀನಿ, ನೀವು ಹೇಳ್ಕೊಳ್ಳಲ್ಲ. ಈ ನಂದು ಸ್ಟೋರಿ ಹೆಂಗೈತಿ ಅಂತೇಳಿ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇವತ್ತಿಂದ ಸ್ಕೂಲ್ ಲವ್ ಸ್ಟೋರಿ ಆಯ್ತು. ನಾಳೆ ನಿಮ್ಗೆ ಹೈಸ್ಕೂಲ್ ಲವ್ ಸ್ಟೋರಿ ಹೇಳ್ಕೊಡ್ತೀನಿ, ನನಗಾದ ಅನುಭವದ ಬಗ್ಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಕಮೆಂಟ್ ಹಾಕಿರಿ.